ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇದೊಂದು ಚಿಕ್ಕ ಮಾಹಿತಿ. ತುಂಬ ಜನ ಈಗ ಅಷ್ಟಮಿ ಪೂಜೆನ ಮಾಡ್ತಾ ಇದ್ದೀರಾ. ಹಾಗಾಗಿ ನಾಳೆ ಅಷ್ಟಮಿ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ದೀಪಾರಾಧನೆಗಳನ್ನು ಮಾಡಬೇಕು, ಹಾಗೆ ನಾಳೆಯ ವಿಶೇಷತೆ ಏನು, ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ಶುಕ್ಲ ಪಕ್ಷದ ಅಷ್ಟಮಿ, ಅಂದರೆ ಅಮಾವಾಸ್ಯೆ ಆದಮೇಲೆ ಬರುವಂಥ ಅಷ್ಟಮಿಯನ್ನು ಶುಕ್ಲ ಪಕ್ಷದ ಅಷ್ಟಮಿ ಅಂತ ಕರೀತಾರೆ. ಇದು ದುರ್ಗಾಷ್ಟಮಿ. ಹುಣ್ಣಿಮೆ ಆದಮೇಲೆ ಬರುವಂಥದ್ದು ಕಾಲಾಷ್ಟಮಿ, ಅಮಾವಾಸ್ಯೆ ಆದಮೇಲೆ ಬರೋದು ದುರ್ಗಾಷ್ಟಮಿ. ಎರಡೂ ಅಷ್ಟಮಿಗಳು ಕೂಡ ತುಂಬಾ ವಿಶೇಷ. ಎರಡೂ ಅಷ್ಟಮಿಯಲ್ಲೂ ನಾವು ಕಾಲಭೈರವೇಶ್ವರನನ್ನು ಆರಾಧನೆ ಮಾಡ್ಬೋದು. ಆದರೆ ಈ ದುರ್ಗಾಷ್ಟಮಿ ದಿನ ಕಾಲಭೈರವೇಶ್ವರನ ಜೊತೆಗೆ ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡಬೇಕು. ದುರ್ಗಾದೇವಿಯ ಮಂತ್ರ, ಅಷ್ಟೋತ್ತರ ಅಥವಾ ದುರ್ಗಾದೇವಿಯ ಅಷ್ಟಕ ಇದೆಲ್ಲನೂ ಕೂಡ ನಾವು ಹೇಳ್ಕೋಬೇಕು. ತುಂಬಾ ಒಳ್ಳೆಯದು. ಬನ್ನಿ, ಈಗ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಈಗ ಧನುರ್ಮಾಸ ಪೂಜೆ ಬೇರೆ ತುಂಬ ಜನ ಮಾಡ್ತಾ ಇರ್ತೀರ. ಹಾಗಾಗಿ ಇದನ್ನೆಲ್ಲ ಒಟ್ಟೊಟ್ಟಿಗೆ ಹೇಗೆ ಮಾಡೋದು, ಯಾವ ಟೈಮಲ್ಲಿ ಮಾಡೋದು, ನಿಮಗೆ ಒಂದು ಸಣ್ಣ ಕನ್ಫ್ಯೂಷನ್ ಇದ್ದೇ ಇರುತ್ತೆ. 27ನೇ ತಾರೀಕು ಮಧ್ಯಾಹ್ನ 1:10 ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. 28ನೇ ತಾರೀಕು ಭಾನುವಾರ ಮಧ್ಯಾಹ್ನ 12 ಗಂಟೆ ತನಕ ಅಷ್ಟಮಿ ತಿಥಿ ಇರುತ್ತೆ. ಉದಯ ತಿಥಿಯ ಆಧಾರದ ಮೇಲೆ 28ನೇ ತಾರೀಕು ಭಾನುವಾರ ದುರ್ಗಾಷ್ಟಮಿಯನ್ನು ಆರಾಧನೆ ಮಾಡಲಾಗುತ್ತೆ. ಅಲ್ಲದೆ ಈ ಅಷ್ಟಮಿಯನ್ನು ಬನದ ಅಷ್ಟಮಿ ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಈ ದಿನ ಬನಶಂಕರಿಯನ್ನು ಆರಾಧನೆ ಮಾಡಬೇಕು. ಬನಶಂಕರಿ ದೇವಿ ಕೂಡ ಪಾರ್ವತಿ ಮತ್ತು ದುರ್ಗಾದೇವಿಯ ಸ್ವರೂಪನೇ ಆಗಿರೋದ್ರಿಂದ ಈ ಅಷ್ಟಮಿ ತುಂಬಾ ವಿಶೇಷ. ಸಾಧ್ಯವಾದವರು ಮನೆಯಲ್ಲಿ ದುರ್ಗಾದೇವಿ ಆರಾಧನೆ ಮಾಡಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ, ಅದರ ಜೊತೆಗೆ ಮೊಸರನ್ನ ಅಥವಾ ಬೆಲ್ಲದನ್ನವನ್ನು ನೈವೇದ್ಯ ಮಾಡಿ. ತುಂಬಾ ಒಳ್ಳೆಯದು. ಬನ್ನಿ, ಈಗ ಸಿಂಪಲ್ಲಾಗಿ ಪೂಜೆ ಯಾವ ರೀತಿ ಮಾಡೋದು, ಧನುರ್ಮಾಸ ಪೂಜೆ ಮತ್ತು ಅಷ್ಟಮಿ ಪೂಜೆ ಎರಡನ್ನೂ ಒಟ್ಟಿಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಇನ್ನೇನು ಮಂಗಳವಾರ ವೈಕುಂಠ ಏಕಾದಶಿ ಇದೆ. ಹಾಗಾಗಿ ತುಂಬ ಜನ ಭಾನುವಾರ ಪೂಜಾ ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿರ್ತೀರ. ಹೀಗಿರುವಾಗ ಧನುರ್ಮಾಸ ಪೂಜೆ ಮಾಡುವಂಥವ್ರು ಮತ್ತು ಈ ರೀತಿ ಅಷ್ಟಮಿ ಪೂಜೆ ಮಾಡುವಂಥವ್ರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ, ಆದಷ್ಟು ನೀವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಧನುರ್ಮಾಸ ಪೂಜೆ ಮತ್ತು ಅಷ್ಟಮಿ ಪೂಜೆ ಎರಡೂ ಮಾಡಬಹುದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಅಂದರೆ ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 5:30 ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆ ಸಮಯದಲ್ಲಿ ಮಾಡಬೇಕು. ಅಥವಾ ಬೆಳಗ್ಗೆ 7 ಗಂಟೆ ತನಕನೂ ಮಾಡ್ಬೋದು. 7 ಗಂಟೆ ಒಳಗಾಗೂ ಮಾಡಬಹುದು. ಕೆಲವರಿಗೆ ಈಗ ಅರಳಿ ಮರದ ಪೂಜೆ ಅಥವಾ ದೇವಸ್ಥಾನದಲ್ಲಿ ನವಗ್ರಹಗಳ ಪೂಜೆ ಈ ಥರದ್ದೆಲ್ಲ ನೀವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಧನುರ್ಮಾಸ ಆಚರಣೆ ಮಾಡ್ತಾ ಇರ್ತೀರ. ತುಂಬ ಜನ ಮನೆಯಲ್ಲೇ ಮಾಡ್ತಾ ಇರ್ತೀರ. ಮನೆಯಲ್ಲಿ ಮಾಡೋರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆರಾಮಾಗಿ ಮಾಡಬಹುದು. ದೇವಸ್ಥಾನಕ್ಕೆ ಹೋಗೋರು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ನೀವು ದೇವಸ್ಥಾನದಿಂದ ಬಂದ ಮೇಲೂ ಬೇಕಾದರೆ ದೀಪಾರಾಧನೆಯನ್ನು ಮಾಡಿ ಕೂತ್ಕೊಂಡು ದುರ್ಗಾ ಅಷ್ಟಕ ಮತ್ತು ಕಾಲಭೈರವ ಅಷ್ಟಕವನ್ನು ಪಠನೆ ಮಾಡಬಹುದು. ಆಮೇಲೆ ಬೇಕಾದರೆ ಪೂಜಾ ರೂಮ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿರೋರು 10-11 ಗಂಟೆ ಮೇಲೆ ಬೇಕಾದರೆ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸಂಜೆ 2 ದೀಪನ ಹಚ್ಚಿಡಬೇಕು. ಪೂಜಾ ರೂಮ್ ಕ್ಲೀನ್ ಮಾಡಿದ್ಮೇಲೆ ನೀವೇನಾದರೂ ವಿಗ್ರಹಗಳು ಅದನ್ನೆಲ್ಲ ಜೋಡಿಸ್ಕೊಂಡ್ರೆ ದೀಪ ಹಚ್ಚಿಡಬೇಕು. ಏನು ಜೋಡಿಸಿಲ್ಲ, ಎಲ್ಲ ಕ್ಲೀನ್ ಮಾಡಿ ಹಾಗೆ ಎತ್ತಿಟ್ಟಿದ್ದೀವಿ, ಸೋಮವಾರ ನಾವೆಲ್ಲ ಜೋಡಿಸಿ ರೆಡಿ ಮಾಡ್ಕೋತೀವಿ ಅನ್ನೋರು ಪರವಾಗಿಲ್ಲ. ಆದರೆ ಎಲ್ಲನೂ ಜೋಡಿಸಿ ಹಾಗೆ ಬಿಡಬಾರ್ದು. ಹಾಗಾಗಿ 2 ದೀಪಗಳನ್ನಾದರೂ ಹಚ್ಚಬೇಕು. ನಾನು ಈಗ ನಮ್ಮ ಹೊಸ ಮನೆಯಲ್ಲಿ ಧನುರ್ಮಾಸ ಪೂಜೆನ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಅದರ ಜೊತೆಗೇ ಅಷ್ಟಮಿ ಪೂಜೆ ಕೂಡ ಮಾಡ್ಕೊಳ್ತೀನಿ. ಬೆಳಗ್ಗೆ ಬೇಗ ಮನೆಯಲ್ಲಿ ಯಾವ ರೀತಿ ನಾನು ಧನುರ್ಮಾಸ ಪೂಜೆ ಮಾಡ್ಕೊಳ್ತೀನೋ ಅದರ ಜೊತೆಗೆ ಬೆಲ್ಲದ ದೀಪಾರಾಧನೆ ಮಾಡಿ ದುರ್ಗಾ ಅಷ್ಟಕ ಮತ್ತು ಕಾಲಭೈರವ ಅಷ್ಟಕವನ್ನು ಓದ್ಕೊಳ್ತೀನಿ. 11 ಗಂಟೆ ಹಂಗೆ ದೇವ್ರ ಸಾಮಾನೆಲ್ಲ ತೆಗೆದು ಎಲ್ಲನೂ ತೊಳೆದು ಸಾಧ್ಯವಾದರೆ ಜೋಡಿಸ್ತೀನಿ. ಇಲ್ಲಾಂದರೆ ಹಾಗೆ ಎತ್ತಿಟ್ಬಿಡ್ತೀನಿ. ಕೆಲವರು ಅದನ್ನು ಕೇಳ್ತಾ ಇದ್ರಿ, ಭಾನುವಾರ ನೀವು ಪೂಜೆ ಮಾಡಲ್ವಾ, ಅಥವಾ ನೀವು ನಾನ್ ವೆಜ್ ಎಲ್ಲ ಮಾಡಿದ್ರೆ ಹೇಗೆ ಮಾಡ್ತೀರಾ ಅಂತ. ನಾನು ನಾನ್ ವೆಜ್ ಅಡುಗೆ ಮಾಡೋದಕ್ಕಿಂತ ಮೊದಲು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲರೂ ಎದ್ದೇಳಷ್ಟೊತ್ತಿಗೆ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಸಾಧ್ಯವಾದರೆ ಎಲ್ಲನೂ ಕೂಡ ಜೋಡಿಸ್ಕೊಳ್ತೀನಿ. ಇಲ್ಲ ಅಂದರೆ ಎಲ್ಲ ಹಾಗೆ ಎತ್ತಿಡ್ತೀನಿ. ಆ ಫೋಟೋ ಎಲ್ಲ ಒರೆಸಿ ಬೊಟ್ಟೆಲ್ಲ ಇಟ್ಟು ದೇವ್ರ ಮನೆ ಎಲ್ಲ ಒರೆಸಿ ಆ ಕಟ್ಟೆ ಮೇಲೆ ರಂಗೋಲಿ ಎಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ತೊಳೆದು ಎತ್ತಿಟ್ಟಿರ್ತೀನಿ.
ಟೈಮ್ ಇದ್ದರೆ ಅವತ್ತೇ ಜೋಡಿಸ್ತೀನಿ, ಇಲ್ಲ ಅಂದರೆ ಸೋಮವಾರ ಬೆಳಗ್ಗೆ ಹೇಗಿದ್ದರೂ ಬೇಗ ಎದ್ದೇಳ್ತೀನಿ, ಅವತ್ತೆಲ್ಲನೂ ಕೂಡ ಜೋಡಿಸ್ಕೊಂಡು ಕಳಸ ಇಟ್ಟು ನಾನು ಪೂಜೆ ಮಾಡ್ಕೊಳ್ತೀನಿ. ಇದು ನನಗೆ ಸುಮಾರು ವರ್ಷದಿಂದ ಅಭ್ಯಾಸ ಆಗಿಬಿಟ್ಟಿದೆ. ಭಾನುವಾರ ಬಿಟ್ಟು ಬೇರೆ ದಿನ ನನಗೆ ಪೂಜಾ ರೂಮ್ ಕ್ಲೀನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇನ್ನು ಸೋಮವಾರನೇ ಇದನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ, ಟೈಮಿಗೆ ಕರೆಕ್ಟಾಗಿ ನಮಗೆ ಪೂಜೆ ಮಾಡೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಈಗಲೂ ನನಗೆ ಅದೇ ಅಭ್ಯಾಸ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಭಾನುವಾರ ಈ ರೀತಿ ನನ್ನ ರೂಟೀನ್ ಇರುತ್ತೆ. ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಎದ್ದೇಳೋಷ್ಟೊತ್ತಿಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ತೀನಿ. ಆಮೇಲೆ ನಂದು ತಿಂಡಿ ಅಡುಗೆ ಕೆಲಸ ಏನಿದೆಯೋ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಏನು ಮಾಡೋದಕ್ಕಾಗಲ್ಲ, ನಾವು ಎಲ್ಲನೂ ಕೂಡ ಎಲ್ಲ ದಿನವೂ ಒಂದೇ ರೀತಿ ಮಾಡಬೇಕು ಅಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಈ ರೀತಿ ಕೆಲಸಕ್ಕೆ ಹೋಗುವಂಥವ್ರು ಅವ್ರವ್ರ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಲೇಬೇಕಾಗತ್ತೆ. ಪೂಜಾ ರೂಮ್ ಕ್ಲೀನ್ ಮಾಡ್ತೀವಿ ಅಂದರೆ ನಮಗೆ ಮಿನಿಮಮ್ 2 ಅವರ್ಸ್ ಅಂತೂ ಬೇಕೇ ಬೇಕು. ಹೀಗಿರುವಾಗ ನಾವು ಒಂದೇ ದಿನದಲ್ಲಿ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಟೈಮಕ್ಕೆ ಸರಿಯಾಗಿ ಪೂಜೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಕೂಡ ಮಾಡ್ಬೋದು. ಈಗ ನಾನು ಧನುರ್ಮಾಸ ಪೂಜೆನೂ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ. 11 ಗಂಟೆ ಮೇಲೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಬೇರೆ ದಿನ ಆದರೆ ಸಂಜೆ ದೇವ್ರ ದೀಪ ಹಚ್ಚೋದಿಲ್ಲ, ದೇವ್ರ ಮನೆಗೂ ಹೋಗೋದಿಲ್ಲ, ಯಾಕಂದರೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿರ್ತೀನಿ. ಹಾಗಾಗಿ ಈ ದಿನ ಈ ಥರ ಅಷ್ಟಮಿ ಆಗಿರಲಿ ಅಥವಾ ಬೇರೆ ಹುಣ್ಣಿಮೆ, ಅಮಾವಾಸ್ಯೆ ಪೂಜೆಗಳು ಈ ಥರದ್ದೆಲ್ಲ ಭಾನುವಾರ ದಿನ ಇದ್ದಾಗ ನಮ್ಮ ಮನೇಲಿ ಹೇಗಿದ್ದರೂ ನಾನ್ ವೆಜ್ ಮಾಡಲ್ಲ. ಹಾಗಾಗಿ ಸಂಜೆಗೇ 2 ದೀಪ ಹಚ್ಚಿರ್ತೀನಿ. ಕಳಸ ಮಾತ್ರ ಸೋಮವಾರ ಬೆಳಗ್ಗೆನೇ ಕಳಸ ಇಡೋದು. ವಿಗ್ರಹಗಳೆಲ್ಲ ಜೋಡಿಸಿ ಹಾಗೆ ಬಿಡಬಾರ್ದು ಅಂತ 2 ದೀಪಗಳನ್ನು ಮಾತ್ರ ಹಚ್ಚಿರ್ತೀನಿ ಅಷ್ಟೇ. ತುಂಬ ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾ ಇದ್ರಿ. ಭಾನುವಾರ ಪೂಜಾ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೀರಾ, ಎಷ್ಟೊತ್ತಿಗೆ ಮಾಡ್ತೀರಾ? ನೀವು ನಾನ್ ವೆಜ್ ಅಡುಗೆ ಮಾಡೋದಿಲ್ವಾ ಆ ದಿನ? ಹಾಗಾದರೆ ಭಾನುವಾರ ನೀವು ದೇವ್ರ ಪೂಜೆನೇ ಮಾಡಲ್ವಾ? ಈ ಥರ ಎಲ್ಲ ಪ್ರಶ್ನೆ ಕೇಳಿದ್ರಿ. ಈಗ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನೇನಾದರೂ ವ್ರತಗಳು ಪೂಜೆಗಳು ಏನಾದರೂ ಇದ್ದಾಗ ಇದೇ ರೀತಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ. ಮಧ್ಯಾಹ್ನ ಆದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಸೋಮವಾರ ಏನೇ ಆದ್ರೂ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಅವತ್ತು ನಾನು ಕಳಸ ಇಟ್ಟು ಪೂಜೆ ಮಾಡಿಕೊಳ್ಳೇಬೇಕು. ಹಾಗಾಗಿ ಈ ರೊಟೀನ್ ನನಗೆ ಸುಮಾರು ವರ್ಷದಿಂದ ಅಭ್ಯಾಸ ಆಗಿಬಿಟ್ಟಿದೆ. ದುರ್ಗಾ ಅಷ್ಟಮಿ, ಬನದ ಅಷ್ಟಮಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಸರಳವಾಗಿ ಮನೆಯಲ್ಲಿ ಬೆಲ್ಲ ದೀಪಾರಾಧನೆ ಮಾಡಿ ದೇವಿಗೆ ಮೊಸರನ್ನ ಅಥವಾ ಬೆಲ್ಲದನ್ನವನ್ನು ನೈವೇದ್ಯ ಮಾಡಿ ದುರ್ಗಾ ಅಷ್ಟಕ ಮತ್ತು ಕಾಲಭೈರವ ಅಷ್ಟಕವನ್ನು ಓದ್ಕೊಳ್ಳಿ. ಕಾಲಭೈರವ ಅಷ್ಟಕವನ್ನು ಸುಮಾರು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ದುರ್ಗಾ ಅಷ್ಟಕವನ್ನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಅದನ್ನು ನೋಡಿಕೊಂಡು ಹೇಳ್ಕೊಬೋದು. ತುಂಬಾ ಸರಳವಾಗಿ ಉಚ್ಚಾರಣೆ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?